ಬಿಗ್ ಬಾಸ್ ಮನೆ ಯಶಸ್ವಿಯಾಗಿ 50 ದಿನಗಳನ್ನ ಮುಗಿಸಿದೆ. ಸೊ 50 ದಿನಗಳು ಮುಗ್ದ ನಂತರ ಮನೆಗೆ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರು. ಸೊ ಇಬ್ರಲ್ಲೂ ಕೂಡ ಒಬ್ಬೊಬ್ಬ ರಾಕ್ಷಸ ಇರೋದು ಇಬ್ರಿಗೂ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ಸ್ಟೇಜ್ ಮೇಲೇನೆ ಕೂಡ ಮನೆ ಮಂದಿಗೆ ನಾವು ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳ್ಕೊಂಡು ಒಳಗಡೆ ಹೋಗಿದ್ರು. ಆದ್ರೆ ಬಿಗ್ ಬಾಸ್ ಅಲ್ಲಿ ಅನುಭವ ಇರುವಂತಹ ಶೋಭಾ ಶೆಟ್ಟಿ ಅವರು ಅತಿ ಹೆಚ್ಚಾಗಿ ಫೈರ್ ಆಗ್ತಾರೆ ಮನೆ ಒಳಗೆ ಅನ್ಕೊಂಡಿದ್ವಿ. ಆದ್ರೆ ಮನೆ ಒಳಗೆ ಫೈರ್ ಆಗ್ತಾ ಇರೋದು ರಜತ್ ಅವರು. ಸೊ ಮನೆಯಲ್ಲಿ ಈಗ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಟಾಸ್ಕಿನ ಜವಾಬ್ದಾರಿಯನ್ನ ಶಿಶಿರ್ ಮತ್ತೆ ಚೈತ್ರ ಅವರು ವಹಿಸ್ಕೋಬೇಕು. ಸೊ ಫೈನಲಿ ಅದರ ರಿಸಲ್ಟ್ ಅನ್ನ ಕ್ಯಾಪ್ಟನ್ ಆದಂತಹ ಭವ್ಯ ಅವರು ಕೊಡಬೇಕು. ಸೊ ಭವ್ಯ ಅವರು ಟಾಸ್ಕಿನ ಬಗ್ಗೆ ವಿವರಗಳನ್ನ ಇಬ್ಬರಿಗೂ ಕೂಡ ಕೊಡ್ತಾರೆ. ಇದೊಂದು ಬಾಲ್ ಟಾಸ್ಕ್ ಆಗಿರುತ್ತೆ. 4 ಜನ ಜಾಲರಿ ಒಳಗೆ ನಿಲ್ಸಿರ್ತಾರೆ. ಸೊ ಒಂದು ಬಾಲನ್ನ ಬಿಡ್ತಾರೆ. ಸೊ ಇಬ್ಬಿಬ್ರನ್ನ ಟೀಮ್ ಮಾಡಿರ್ತಾರೆ ಅಥವಾ ಒಂದೊಂದೇ ಟೀಮ್ ಮಾಡಿರ್ಬೋದೇನೋ ಗೊತ್ತಿಲ್ಲ. ಆದ್ರೆ ಆ ಬಾಲನ್ನ ತಗೊಂಡು ಹೋಗಿ ಆ ಸಂಧಿ ಒಳಗಡೆ ಹೋಗ್ಬಿಟ್ಟು ಫೈನಲಿ ಹೊರಗಡೆ ಇಡಬೇಕು ಆ ಬಾಲ್ನ. ಸೊ ಯಾವ ಟೀಮ್ ಅವ್ರು ಇಡ್ತಾರೆ ಅವರು ವಿನ್ ಆದಂಗೆ. ಸೊ ನನ್ನ ಪ್ರಕಾರ ಇದರಲ್ಲಿ ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ ಒಂದು ಟೀಮು ಮತ್ತೆ ರಜತ್ ಮತ್ತೆ ಮಂಜಣ್ಣ ಒಂದು ಟೀಮ್ ಆಗಿರ್ಬೋದೇನೋ ಅಂತ ನಮ್ಮ ಪ್ರಕಾರ ಅನಿಸ್ತಾ ಇದೆ. ಸೊ ಪ್ರೋಮೋ ನೋಡಿದ್ರೆ ಸೊ ಇದರಲ್ಲಿ ಬಾಲ್ ತಗೊಂಡು ಹೋಗ್ಬೇಕಾದ್ರೆ ಮಂಜಣ್ಣ ಬಾಲನ್ನ ತಗೊಂಡು ಒಳಗಡೆ ಹೋಗ್ತಾನೆ. ಶಿಶಿರ್ ಫೌಲ್ ಅಂತ ಹೇಳಿದ್ರು. ಅವರ ಮಾತನ್ನ ಕೇಳದೆ ಹೊರಗಡೆ ಹೋಗಿ ಇಡ್ತಾರೆ. ಸೊ ಇದರಿಂದಾಗಿ ಬಾಲ್ ಕಸ್ಕೊಂಡಂತಹ ರಜತ್ ಅವರು ಗೋಲ್ಡ್ ಸುರೇಶ್ ಇಂದ ಬಾಲನ್ನ ಕಸ್ಕೋತಾರೆ. ಸೊ ಆಗ ಗೋಲ್ಡ್ ಸುರೇಶ್ ಅವರು ಮಾತಿಗೆ ಮಾತು ಬೆಳೀತಾ ಹೋಗುತ್ತೆ. ಸೊ ಇವರಿಬ್ಬರ ಮಧ್ಯ ಮಂಜಣ್ಣನು ಕೂಡ ಬಂದು ಬಿಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಬಟ್ ಇಬ್ರು ಕೂಡ ಮಾತನ್ನ ನಿಲ್ಸೋದಿಲ್ಲ. ಸೊ ಒಂದು ರೇಜ್ಗೆ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸೋದಿಲ್ಲ ಅನ್ನೋದು ರೂಲ್ಸ್ ಅನ್ನ ಗೊತ್ತಿದ್ರು ಕೂಡ ಹೋಗಲೇ ಆ ಮಗನೇ ಈ ಮಗನೇ ಅಂತ ಹೇಳಿದ್ದಾರೆ. ಸೊ ಅದರಿಂದ ಬೇಜಾರಾದಂತಹ ಗೋಲ್ಡ್ ಸುರೇಶ್ ಅವರು ಮನೆಯಲ್ಲಿ ರಾದ್ಧಾಂತ ಮಾಡಿದ್ದಾರೆ. ಸ್ವತಃ ನನಗೆ ಬೋಳಿ ಮಗನೇ ಅಂದ ಅನ್ನೋ ಒಂದು ಪದವನ್ನ ಬಳಸಿದ್ದಾರೆ. ಸೊ ಅಲ್ಲಿ ಬೀಪ್ ಸೌಂಡ್ ಕೊಟ್ಟಿದ್ದಾರೆ. ಸೊ ಆ ಮಗನೇ ಈ ಮಗನೇ ಅಂತಿದ್ದಾನೆ, ನಾನು ಇಲ್ಲಿ ಇರೋದಿಲ್ಲ, ನಾನು ಈ ಆಟವನ್ನು ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಮನೆ ಮಂದಿಯವರೆಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮೈಕನ್ನ ತೆಗೆದು ಬಿಸಾಕುವಂತಹ ಲೆವೆಲ್ಗೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯ ಮುಖ್ಯ ದ್ವಾರವನ್ನ ಬಡಿದು ಬಿಗ್ ಬಾಸ್ ನಾನು ಈ ಆಟವನ್ನ ಆಡೋದಿಲ್ಲ, ದಯವಿಟ್ಟು ಬಾಗ್ಲನ್ನ ತೆಗಿರಿ, ನಾನು ಮನೆಗೆ ಹೋಗ್ತೀನಿ ಅನ್ನೋ ಒಂದು ರೇಜಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಇಲ್ಲೇ ನೀವು ನೋಡ್ಕೋಬಹುದು, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರು ಯಾವತ್ತೂ ಗೆಲ್ಲೋದಿಲ್ಲ ಅನ್ಕೊಂಡಿದ್ದೋ ನಾವು ಮೊದಲನೇ ದಿನವೇ ಒಬ್ಬ ವ್ಯಕ್ತಿಯನ್ನ ಮನೆಯಿಂದ ಆಚೆ ಹಾಕುವಂತಹ ಮೈಂಡ್ ಸೆಟ್ಗೆ ತಂದು ಬಿಟ್ಟಿದ್ದಾರೆ. ರಜತ್ ಅವರು ಟಾಸ್ಕ್ ಅಂತ ಬಂದಾಗ ಆಡ್ತಾರೆ. ಅದರ ಜೊತೆಗೆ ಮನುಷ್ಯನ ಮೈಂಡನ್ನು ಕೂಡ ನಾವು ಡೈವರ್ಟ್ ಮಾಡೋದು ಕೂಡ ಒಂದು ಗೇಮ್ ಅಂತ ಹೇಳ್ತೀನಿ. ಮನುಷ್ಯ ಕೇವಲ ಬಲವಾಗಿದ್ದರೆ ಸಾಲದು, ಮೈಂಡಲ್ಲೂ ಕೂಡ ಚುರುಕಾಗಿರಬೇಕು. ಸೊ ಈ ಗೇಮಲ್ಲಿ ಹೆಣ್ಮಕ್ಳು ಭಾಗವಹಿಸೋಂಗಿಲ್ಲ. ಸೊ ರಜತ್ ಅವರು ಆಡಿರೋ ಒಂದೊಂದು ಮಾತಿಗೂ ಕೂಡ ಮಹಿಳೆಯರು ಕುತ್ಕೊಂಡು ಬೇರೆ ಥರದ ರಿಯಾಕ್ಷನ್ಗಳನ್ನು ಕೊಡ್ತಿದ್ದಾರೆ. ಸ್ವಲ್ಪ ಮಾತುಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಇಲ್ಲ ಅಂದರೆ ರಜತ್ ಅವರಿಗೆ ವೀಕೆಂಡಲ್ಲಿ ಸುದೀಪ್ ಅವರಿಂದ ಕ್ಲಾಸ್ಗಳು ಸಿಕ್ಕಾಪಟ್ಟೆ ಸಿಗ್ತದೆ. ಸೊ ಕ್ಲಾಸನ್ನು ತಗೊಳ್ಳೋ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ರಜತ್ ಅವರು ಒಳ್ಳೆ ರೀತಿಯಿಂದ ಮಾತಾಡಲಿ, ಒಳ್ಳೆ ಅಗ್ರೆಸಿವ್ ಆಗಿ ಟಾಸ್ಕ್ಗಳನ್ನು ಆಡಲಿ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಬಟ್ ಕೆಟ್ಟ ಪದಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕಂದರೆ ಗೋಲ್ಡ್ ಸುರೇಶ್ ಒಂದು ಕಡೆ ಕಳ್ಳಾಟಗಳನ್ನು ಕೂಡ ಆಡ್ತಾರೆ ಟಾಸ್ಕ್ಗಳು ಅಂತ ಬಂದಾಗ, ಕಾಲು ನೋವು ಕೈ ನೋವು ಅಂತ ಹೇಳಿ. ಸೊ ಇದರಿಂದಾಗಿ ಇಬ್ಬರು ಕೂಡ ಫೇರ್ ಗೇಮನ್ನು ಆಡಿಬಿಟ್ಟು ಜನಗಳಿಗೆ ಮನರಂಜನೆಯನ್ನು ಕೊಡೋದು ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀವಿ.